ಸೂರ್ಯಕಾಂತಿ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದೀವಿ. ಇವನು ಎಲ್ಲಿಂದ ಬಂದ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಹೀಗೇನೋ ಮಾಡೋದು? ಏನ್ ಮಾಡೋದು ಅಂದ್ರೆ ಹೋಗಿ ವಿಚಾರಿಸೋದು. ಮತ್ತೆ ಹೇಗೆ ವಾಪಸ್ ಬಂದೆ? ಅವತ್ತು ನಿಂಗೋಸ್ಕರ ಎಲ್ಲರೂ ಎಷ್ಟು ಕಾಯ್ತಾ ಇದ್ರು ಗೊತ್ತಾ? ಏನ್ ಮಾಡ್ಲಿ ಗಂಗಾ, ಪಾಪಿಗಳು ಅದನ್ನು ತಪ್ಪಿಸ್ಬೇಕು ಅಂತಾನೆ ಹೀಗೆ ಮಾಡಿದ್ರು ಏನೋ. ಸತ್ಯ, ಯಾವಾಗ ಬಂದೆ? ಎಷ್ಟು ದಿನ ಎಲ್ಲೋ ಹೋಗಿದ್ದೆ? ನಿಶ್ಚಿತಾರ್ಥಕ್ಕೆ ಯಾಕೆ ಬರಲಿಲ್ಲ? ನಾನೇನು ಬೇಕು ಅಂತ ಮಾಡಲಿಲ್ವಲ್ಲ, ನಿಮಗೆ ಗೊತ್ತಲ್ಲ ಏನಾಯ್ತು. ಏನು ಅದು ನಮಗೆ ಗೊತ್ತು ಅಂದ್ರೆ? ಅದೇ ದೊಡ್ಡಮ್ಮ, ಎಂಗೇಜ್ಮೆಂಟ್ಗೆ ಬರೋದಕ್ಕಾಗಲ್ಲ ಅಂತ ಗೊತ್ತಿತ್ತಲ್ಲ, ನಾನೇ ಫೋನ್ ಮಾಡಿ ಹೇಳಿದ್ನಲ್ಲ ಬರೋದಕ್ಕಾಗಲ್ಲ. ಕೊನೆ ಗಳಿಗೆಯಲ್ಲಿ ಹೇಳಿದ್ರೆ ನಾವೇನೋ ಮಾಡೋಕ್ಕಾಗತ್ತೆ? ಹೌದು, ನೀನು ಎಲ್ಲಿಗೆ ಹೋಗಿದ್ದೆ? ಯಾರೋ ನನ್ನನ್ನು ಪ್ರೀತಿಯಿಂದ ಹೊತ್ಕೊಂಡು ಹೋಗಿದ್ದು. ಹೊತ್ಕೊಂಡು ಅಂದರೆ ಅಪಹರಿಸಿದ್ರು. ಹೇಗೋ ತಪ್ಪಿಸ್ಕೊಂಡು ಬಂದೆ. ಸತ್ಯ ಬರೆದಿದ್ರೆ ಏನಂತೆ? ಮಂಜುನಾಥನ್ಗೆ ಮದುವೆ ಮಾಡಿಸ್ತೀನಿ ಅಂತ ನಿಶ್ಚಿತಾರ್ಥ ಮಾಡ್ಬಿಟ್ಟೆ. ತುಂಬ ಸಂತೋಷ ದೊಡ್ಡಮ್ಮ, ಒಳ್ಳೆ ಕೆಲಸನೇ ಮಾಡಿದ್ರಿ. ನೀವು ಯಾಕೆ ಹಾಗೆ ಮಾಡಿದ್ರಿ, ನಿಮ್ಮ ಸದುದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ನಾನು ಚಂದ್ರೇಗೌಡ್ರ ಮನೆಗೆ ಹೋಗ್ಬೇಕು. ಮದ್ವೆಗೆ ಮುಂಚೆ ಹಾಗೆಲ್ಲ ಹೋಗೋದು ಚೆನ್ನಾಗಿರಲ್ಲ. ನಾನು ಮದುವೆ ವಿಚಾರ ಮಾತಾಡೋದಕ್ಕೆಲ್ಲ ಹೋಗ್ತಾ ಇರೋದು. ಇವತ್ತು ಜಾನ್ಕಮ್ಮ ಅವರು ಫೋನ್ ಮಾಡಿದ್ರು, ಸತ್ಯ ಮನೆಗೆ ವಾಪಸ್ ಬಂದಿದ್ದಾನಂತೆ. ಅದಕ್ಕೇನೀಗ? ನಾನು ಹೋಗಿ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು. ಹಾ, ಮತ್ತೆ ಶುರು ಮಾಡ್ಕೊಂಡ್ಯಾ ನಿನ್ ಹಳೆ ಚಾಳಿನ? ಈಗ ಹೋಗೋರ ಹತ್ರ ಮಾತಾಡೋ ಅಂತದೇನಿದೆ? ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು, ಅದಕ್ಕೆ ಉತ್ತರ ಬೇಕು ನನಗೆ. ಕಾಂತಿ, ನಿನ್ ಪ್ರಶ್ನೆ ಕೇಳೋದು ಬೇಡ, ಅವನು ಉತ್ತರ ಹೇಳೋದು ಬೇಡ. ಈಗಾಗಲೇ ಮಂಜುನಾಥನ್ ಜೊತೆ ಮದುವೆ ಅಂತ ನಿರ್ಧಾರ ಆಗಿದೆ. ಈಗ ಮತ್ತೆ ನಿನ್ ಸತ್ಯನ್ ಜೊತೆ ಹೋಗಿ ಮಾತಾಡೋದು ಚೆನ್ನಾಗಿರೋದಿಲ್ಲ. ಚೆನ್ನಾಗಿರುತ್ತೋ ಬಿಡುತ್ತೋ, ಆ ಮೋಸಗಾರರ ಹತ್ರ ಏನ್ ಮಾತಾಡೋದು? ಸತ್ಯಂಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಸತ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡಿ. ಮನೇಲಿ ನಡೀತಾ ಇರೋ ಮೊದಲನೇ ಸಂಭ್ರಮ, ಅದರಲ್ಲಿ ನೀನು ಇರಬೇಕು ಅನ್ನೋದೇ ನನ್ನ ಆಸೆ. ಆದರೆ ನೀನು ಅಲ್ಲಿಗೆ ಬಂದರೆ ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ತುಂಬ ಮುಜುಗರ ಆಗತ್ತಲ್ವಾ? ಅದರಿಂದ ನೀನು ಈ ಮದುವೆಗೆ ಬರದೇ ಇರೋದೇ ಒಳ್ಳೇದು. ತಪ್ಪು ತಿಳ್ಕೊಬೇಡ, ಎಲ್ಲರೂ ಒಳ್ಳೇದಕ್ಕೆ ನಾನು ಈ ಮಾತು ಹೇಳ್ತಾ ಇರೋದು. ಸರಿ, ಇನ್ನೊಂದು ಮಾತು ಹೇಳು ಸತ್ಯ. ಅದಕ್ಕೂ ಮುಂಚೆ ನಾನೊಂದ್ಸಲ ಕಾಂತಿ ಮನೆಗೆ ಹೋಗಿ ಬರ್ತೀನಿ. ಆಗ ನಾನು ನಿಶ್ಚಿತಾರ್ಥಕ್ಕೆ ಬರೋದನ್ನ ತಡೆದವರು ಈಗ ನಾನು ಕಾಂತಿನ ಮಾತಾಡ್ಸೋಕೆ ಹೋಗ್ತೀನಿ ಅಂದರೆ ಅದು ಹೇಗೆ ತಡೀತಾರೆ ಅಂತ ನಾನು ನೋಡ್ತೀನಿ. ನಿನ್ನ ನಂಬ್ಕೊಂಡು ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ. ನಾನೇ ಟ್ರೈಯಿಂಗ್ ಮಾಡಿದ್ದಿದ್ರೆ ಏನಾದರೂ ಆಗಿರೋದು. ಅದಕ್ಕೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಕೈ ಹೊಕ್ಕೊಂಡು ಕೂತಿದೀಯಾ? ಏನಾಯ್ತೀಗ? ಆ ರವೀಂದ್ರನ್ ಮುಂದಿಟ್ಕೊಂಡು ಆಟ ಆಡೋಣ ಅಂದೆ. ಅದೇನೋ ಶಿಖಂಡಿ ಕಥೆ ಹೇಳಿದೆ. ಈಗ ಶಿಖಂಡಿ ಆಗಿರೋದು ರಾಜಾ. ಒಂದು ಕೆಲಸ ಮಾಡು, ನೀನು ಮದುವೆ ಗಂಡಿನ ತರ ಡ್ರೆಸ್ ಮಾಡ್ಕೊಂಡು ನನ್ನ ಜೊತೆಗೆ ಬಾ, ಮದುವೆ ಮನೆಗೆ ಹೋಗೋಣ. ಅಲ್ಲಿ ಕಾಂತಿಗೆ ತಾಳಿ ಕಟ್ಟೋದು ನೀನು. ಸತ್ಯ, ಎಲ್ಲಿಗೆ ಹೊರಟಿಯೋ? ನಾನು ಸ್ವಲ್ಪ ಹೊರಗೋಗಿ ಬರ್ತೀನಮ್ಮ, ಕೆಲಸ ಇದೆ. ಇಷ್ಟೊತ್ತು ರಾತ್ರಿ ಎಲ್ಲಿ ಹೋಗ್ತೀಯಾ? ಬೆಳಗ್ಗೆ ಹೋಗು. ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು. ನಾ ಹೋಗಿ ಬರ್ತೀನಿ. ಇಷ್ಟು ರಾತ್ರಿಯಲ್ಲಿ ಏನೋ ನಿಂತ ಕೆಲಸ? ಯಾವ ಹೊತ್ತಲ್ಲಿ ಯಾರು ಬಂದು ಏನು ಮಾಡ್ತಾರೋ, ಯಾರು ಕಾಟ ಕೊಡ್ತಾರೋ, ಯಾರು ಎಲ್ಲಿ ಹೊಂಚಾಗ್ತಿರ್ತಾರೋ ಅಂತ ತಾನೇ ನಿಮ್ಮ ಭಯ. ನೀವೇನು ಹೆದರಬೇಡಿ, ಈಗ ನಾನು ತುಂಬ ಹುಷಾರಾಗಿ ಇರ್ತೀನಿ. ಯಾರೇ ಬಂದರೂ ಅವ್ರನ್ನ ಎದುರಿಸೋ ಶಕ್ತಿ ನನಗಿದೆ. ಸರಿಮ್ಮ, ನಾ ಬರ್ತೀನಿ. ಗಂಗಾ ಬರ್ತೀನಿ. ಸತ್ಯ, ಸೂರ್ಯಕಾಂತಿ